ಈ ವಿಡಿಯೋ ಮೀಶೋ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಲಾಗಿದೆ. ಈಗ ನೀವು ಯಾವುದೇ ಬಂಡವಾಳ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹಣನ ಗಳಿಸಬಹುದು. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಆಪ್ ನಲ್ಲಿ ಇರುವ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಆರ್ಡರ್ ಬಂದ ಮೇಲೆ ಕಸ್ಟಮರ್ ಗೆ ಮೀಶೋ ಡೈರೆಕ್ಟ್ ಡೆಲಿವರಿ ಕೊಡುತ್ತೆ. ನಡುವಿನ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಐ ಬಟನ್ ನಲ್ಲಿ ಇರುವ ವಿಡಿಯೋನ ಚೆಕ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ? ಆರಾಮದಿರೇನ? ಸೊ ಇವತ್ತಿನ ಡೇ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಮುಂಜಾನೆ ಎಲ್ಲ ಪೈರಿ ಮೇಲೇನು ಕಸ ನೋಡ್ಕೊಳಕತ್ತೀನಿ. ಬಿಕಾಸ್ ಮನ್ಯಾಗ ಹೆಂಗಾಗ್ತೈತಿ, ನಾವೆಲ್ಲ ದೊಡ್ಡ ದೊಡ್ಡ ಹಾಲ್ಸ್ ಎಲ್ಲ ಕಸ ಹೊಡ್ಕೊತೀವಿ. ಬಟ್ ಪೈರಿ ಏನು ಬಾಡು ಅಷ್ಟೇನು ಗಾಣಾಗಿಲ್ಲ ಅಂತ ಬಿಟ್ಬಿಡ್ತೀವಿ. ಬಟ್ ನಮಗೆ ಕಾಣಿಸಲ್ದಂಗೆ ಎಲ್ಲರ್ಕಿಂತ ಜಾಸ್ತಿ ಡಸ್ಟ್ ಇದು ಪೈರಿ ಮೇಲೆನ ಕೂತಿರ್ತೈತಿ. ಸೊ ನಮ್ಮದು ಹಂಗೈತಿ, ಓಪನ್ ಏರಿಯಾ ಐತಿ, ಭಾಳಷ್ಟು ಡಸ್ಟ್ ಬರ್ತೈತಿ. ಸೊ ಹೀಗಾಗಿ ಡೈಲಿ ಕಂಪಲ್ಸರಿ ಪೈರಿ ಮೇಲಿಂದ ಎಲ್ಲ ಕಸ ಹುಡ್ಕೋಬೇಕಾಗ್ತೈತಿ. ಸೊ ಇವತ್ತು ಅದನ್ನ ಮಾಡಾಕತ್ತೀನಿ ನಾನು. ಎಲ್ಲ ಮಾರ್ನಿಂಗ್ ಕೆಲಸ ಅದು ಹುಡುಗೋದಾದ್ಮೇಲೆ ಫ್ರೆಶ್ ಆದಮೇಲೆ ನಾನು ಈ ಕಿಚನ್ ಒಳಗೆ ಬಂದೀನಿ. ಒಂದು ಗ್ಲಾಸ್ ಬಿಸಿ ನೀರು ಕುಡಿಯಾಕತ್ತೀನಿ. ಯಾರು ನೀವು ನನ್ನ ಡೈಲಿ ವ್ಲಾಗ್ಸ್ ನೋಡ್ತೀರಿ ಅವ್ರಿಗೆ ಗೊತ್ತಿರ್ಬೋದು. ನಾನು ದಿನ ಎದ್ಮೇಲೆ ಬ್ರಷ್ ಮಾಡಿ ಫ್ರೆಶ್ ಆದಮೇಲೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿತೀನಿ. ಸೊ ಇದರಿಂದ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಸಿಗ್ತಾವೆ. ಭಾಳ ಜನ ನೀವು ನನಗೆ ಕಮೆಂಟ್ ಒಳಗೆ ಕೇಳ್ತಿರ್ತೀರಿ ವೆಯ್ಟ್ ಲಾಸ್ ಟಿಪ್ಸ್ ಹೇಳ್ರಿ ಅಂತ. ಸೊ ಇದೂ ಒಂದು ರೆಮಿಡಿ ಐತಿ. ವಿದೌಟ್ ಎನಿ ಎಕ್ಸಸೈಸ್, ವಿದೌಟ್ ಎನಿ ಜಿಮ್, ನೀವು ಭಾಳ ಜಾಸ್ತಿ ಟೆನ್ಷನ್ ತೊಗೊಳಲ್ದ ನಿಮಗೆ ಜಿಮ್ಗೆ ಹೋಗೋಕೆ, ಎಕ್ಸಸೈಸ್ ಮಾಡೋಕೆ, ವಾಕಿಂಗ್ ಹೋಗೋಕೆ ಟೈಮ್ ಸಿಗ್ತಿರ್ಲಿಲ್ಲ ಅಂದರೆ ಡೈಲಿ ಬ್ರಷ್ ಮಾಡಿದ್ಮೇಲೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿಬೇಕು. ಭಾಳ ಕುದಿ ನೀರು ಇರಬಾರ್ದು, ಒಂದು ಭಾಳ ಉಗುರು ಬೆಚ್ಚಗೂ ಇರಬಾರ್ದು. ಕುಡಿ ಹಂಗೆ ನಮಗೆ ಕುಡಿಯೋಕೆ ಬರಬೇಕು, ಹಂಗೆ ನಾರ್ಮಲ್ ಟೆಂಪ್ರೇಚರ್ ನೋಡಿಕೊಂಡು ಬಿಸಿ ನೀರು ಮಾಡಿಕೊಂಡು ಕುಡಿಬೇಕು. ಇದರಿಂದ ವೆಯ್ಟ್ ಲಾಸರೇ ಆಗೇ ಆಗ್ತೈತಿ. ಪ್ಲಸ್ ಹೋಲ್ ಡೇ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಫುಲ್ ಎನರ್ಜಿ ಸಿಗ್ತೈತಿ, ಎನರ್ಜೆಟಿಕ್ ಉಳಿತೀವಿ, ಫ್ರೆಶ್ ಉಳಿತೀವಿ, ಆ್ಯಕ್ಟಿವ್ ಉಳಿತೀವಿ. ಮತ್ತು ಚಹಾ ಮತ್ತು ಕಾಫಿ ಕುಡಿದ್ರೆ ಭಾಳ ಜನಕ್ಕೆ ಪಿತ್ತಿನ ಪ್ರಾಬ್ಲಮ್ ಇರ್ತೈತಿ. ನನಗಂತೂ ಭಾಳ ಐತಿ, ಹಿಂಗಾಗಿ ನಾನು ಫುಲ್ ಬಿಟ್ಟಿನಿ ಈಗ. ಸೊ ಆ ರೀತಿ ಪ್ರಾಬ್ಲಮ್ನು ಏನು ಆಗಂಗಿಲ್ಲ. ಸೊ ನಿಮಗೂ ಟ್ರೈ ಮಾಡೋದಿತ್ತಂದ್ರೆ ಖಂಡಿತ ಸ್ಟಾರ್ಟ್ ಮಾಡಿರಿ. ಇದು ಒಂದು ಭಾಳ ಚಲೋ ಹ್ಯಾಬಿಟ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಈಗ ನಾವು ಬ್ರೇಕ್ಫಾಸ್ಟ್ಗಾಗಿ ಚುನ್ಮುರಿ ಸುಸ್ಲಾ ಮಾಡಾಕತ್ತೀವಿ. ಚುನ್ಮುರಿ ಸುಸ್ಲಾ ಏನಪ್ಪ ಅಂದ್ರೆ ಗಿರ್ಮಿಟ್ ಯಾವ ರೀತಿ ಮಾಡ್ತೀವಲ್ಲ ಅದೇ ಟೈಪ್ ಒಳಗೆ ಬರ್ತೈತಿ. ಬಟ್ ಗಿರ್ಮಿಟ್ ಒಳಗೆ ಹೆಂಗಿರ್ತೈತಿ, ಮಸಾಲ ಮಾಡಿಕೊಂಡು ಒಗ್ಗರಣೆ ಹಾಕಿ ಅದನ್ನು ಚುನ್ಮುರಿ ಒಳಗೆ ಮಿಕ್ಸ್ ಮಾಡ್ತೀವಿ. ಬಟ್ ಚುನ್ಮುರಿ ಸುಸ್ಲಾ ಒಳಗೆ ಎಲ್ಲ ಒಗ್ಗರಣೆ ಹಾಕಿರ್ತೀವಲ್ಲ ಅದ್ರ ಒಳಗನ ಕಡಾಯಿ ಒಳಗನ ಗ್ಯಾಸ್ ಬಿಸಿ ಇರ್ತಾನ, ಗ್ಯಾಸ್ ಚಾಲು ಇದ್ದಾಗನ ಚುನ್ಮುರಿನೂ ಮಿಕ್ಸ್ ಮಾಡೋದು. ಸಿಂಪ್ಲಿ ಹೇಳೋದಂದ್ರೆ ಅವಲಕ್ಕಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಚುನ್ಮುರಿ ಸುಸ್ಲಾಗ್ನು ಗೊಳ್ಳೆ ಚುನ್ಮುರಿ ಅಂತ ಹೇಳ್ತೀವಲ್ಲ ಆ ರೀತಿ ಚುನ್ಮುರಿ ಇದ್ರೆ ಭಾಳ ಅಂದ್ರೆ ಭಾಳ ಚಲೋ ಟೇಸ್ಟಿ ಆಗ್ತೈತಿ. ನನ್ನ ತವ್ರ ಮನೆ ಮೀರಜ್ ಐತಿ, ಮಹಾರಾಷ್ಟ್ರ ಒಳಗೆ ಜಾಸ್ತಿ ಗೋಲ್ಡ್ ಚುನ್ಮುರಿ ಸಿಗಂಗಿಲ್ಲ, ಬಡಂಗ್ ಚುನ್ಮುರಿ ಸಿಗ್ತಾವು. ಸೊ ಸಣ್ಣಾಗಿ ಇರ್ತಾಗಂತೂ ನಂದು ಫುಲ್ ಅಂದ್ರೆ ಫುಲ್ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ನಮ್ಮ ಮಾಮನ ಕಡೆ ಸೂಟಿಗದು ಹೋಗ್ತಿದ್ವಲ್ಲ ಅಲ್ಲಿ ಗೋಲ್ಡ್ ಚುನ್ಮುರಿ ಸಿಗ್ತಾವು. ಸೊ ಅಲ್ಲಿ ಹೋದ್ಮೇಲೆ ಏನು ಮಾಡಲಿ ಅಂತ ನಮ್ಮ ಮಾಮಿ ಕೇಳಿದ್ರೆ ನಾವಂತರೂ ಎಲ್ಲ ಹುಡುಗರು ಚುನ್ಮುರಿ ಸುಸ್ಲಾ ಅಂತಲೇ ಆನ್ಸರ್ ಕೊಡ್ತಿದ್ವಿ. ಸೊ ಅದು ಅಪ್ರೂಪ್ ಕಂಡಂಗೆ ಆಗ್ತಾಯಿತ್ತು, ಬಿಕಾಸ್ ನಮ್ಮ ಸೈಡ್ ಸಿಗ್ತಿರ್ಲಿಲ್ಲ. ಬಟ್ ಈಗ ಈ ಕಡೆ ಗಂಡನ ಮನೆ ಕರ್ನಾಟಕ ಐತಿ, ಹಿಂಗಾಗಿ ಎಲ್ಲ ಕಡೆ ಸಿಗ್ತೈತಿ. ಸೊ ನಡು ನಾವು ಮಾಡ್ತಿರ್ತೀವಿ. ಸೊ ಅದರ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸ್ಮಿ ಹಾಕಬೇಕು. ಅದು ಎಲ್ಲ ಫ್ರೈ ಆದಮೇಲೆ ನೀವು ಹಸಿ ಮೆಣಸಿನ್ಕಾಯಿ ಹಾಕೋಬಹುದು ಅಥವಾ ಖಾರ ಹಾಕೋಬಹುದು. ಬಟ್ ಚುನ್ಮುರಿ ಸುಸ್ಲಾಗೆ ಹೆಚ್ಚಾಗಿ ಪ್ರಿಫರ್ ಆಗಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಅದು ಜಾಸ್ತಿ ಟೇಸ್ಟಿ ಆಗ್ತೈತಿ. ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ, ಹಸಿ ಮೆಣಸಿನ್ಕಾಯಿ ಎಲ್ಲಾನು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕು. ಅರಿಶಿನದ್ಲೇನ ಅವಲಕ್ಕಿಗೆ ಹೆಂಗೆ ಯೆಲ್ಲೋ ಕಲರ್ ಬರ್ತೈತಲ್ಲ ಅದೇ ರೀತಿ ಸುಸ್ಲುಗೂ ಯೆಲ್ಲೋ ಕಲರ್ ಬರ್ತೈತಿ. ಆಮೇಲೆ ಚುನ್ಮುರಿ ಹಾಕಬೇಕು. ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನು ಹೇಳಬೇಕು ಅಂದ್ರೆ ಚುನ್ಮುರಿ ಇದ್ರೊಳಗೆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡೋದಕ್ಕಿಂತ ಫಸ್ಟ್ ಒಂದು ಎಲ್ಲ ಬೋಗಾಣೆ ಒಳಗೆ ಒಂದು ಸ್ವಲ್ಪ ನೀರು ತೊಗೊಂಡು ಅದ್ರೊಳಗೆ ಚುನ್ಮುರಿ ಒಂದು ಸ್ವಲ್ಪ ನೆನೆಸಿ ತೆಗಿಬೇಕು. ಭಾಳನೂ ನೆನೆಸ್ಬಾರ್ದು. ಒಂದು ಸ್ವಲ್ಪ ಹಾಕುಳ ಗೋಲ್ಡ್ ಚುನ್ಮುರಿ ಹೆಂಗಿರ್ತೈತಿ ಇಮಿಡಿಯೇಟ್ಲಿ ನೆನಿತಾವು. ಸೊ ಇಮಿಡಿಯೇಟ್ಲಿ ತೆಗೆದು ಅದನ್ನು ನೀರು ಹಿಂಡಿ ತೊಗೋಬೇಕು. ಅಂದರೆ ಅವಲಕ್ಕಿ ಯಾವ ರೀತಿ ನಾವು ನೆನೆಸ್ತೀವಲ್ಲ ಅದೇ ರೀತಿ ಅದೇ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಬಟ್ ಇಮಿಡಿಯೇಟ್ಲಿ ತೆಗಿಬೇಕು, ಯಾಕಂದ್ರೆ ಅದ್ರೊಳಗೆ ಅಷ್ಟೊಂದು ನೀರು ಹಿಡಿ ಕೆಪಾಸಿಟಿ ಇರಂಗಿಲ್ಲ.
ಬಿಕಾಸ್ ಅದು ಏನಾಗ್ತೈತೆ ಅಂದ್ರೆ ಭಾಳ ಹೊತ್ತಿತ್ತು ಅಂದ್ರೆ ಫುಲ್ ನೆನೆದು ಹೋಗ್ತೈತಿ. ಸೊ ಅಷ್ಟು ಫುಲ್ ನೆನೆದ್ರೆ ಅದು ಚಂದ ಹಿಂಗೆ ಆಗಂಗಿಲ್ಲ ಚುನ್ಮುರಿ ಸುಸ್ಲ. ಹೀಗಾಗಿ ಜಲ್ದಿನ ತೆಗಿಬೇಕು. ಸೊ ನೋಡ್ರಿ ಫ್ರೆಂಡ್ಸ್, ನಿಮ್ಮ ಜೊತೆ ತೋರ್ಸಾಕತ್ತೀನಿ. ಇನ್ ಡೀಟೇಲ್ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊತಾನೆ ಹೇಳಾಕತ್ತಿಲ್ಲ, ಜಸ್ಟ್ ಪ್ರೊಸೀಜರ್ ಹೇಳೀನಿ. ನೀವು ವಿಡಿಯೋ ಒಳಗೆ ನೋಡ್ಬೋದು. ವಿಡಿಯೋ ಒಳಗೆ ನೋಡಿದ್ರಂತರೂ ಭಾಳ ಅಂದ್ರೆ ಭಾಳ ಈಸಿಲಿ ಅರ್ಥ ಆಗ್ತೈತಿ ಯಾವ ರೀತಿ ಒಗ್ಗರಣೆ ಹಾಕೋದು ಅಂತ. ಮಾರ್ನಿಂಗ್ ಎಲ್ಲ ಕೆಲಸ ಆಯಿತು. ಮಾರ್ನಿಂಗ್ ರೂಟೀನ್ ಏನು ಡೈಲಿ ಇರ್ತೈತಲ್ಲ ಅದು ಎಲ್ಲನೂ ಆಯಿತು. ಸೊ ಈಗೇನು ಮಾಡಬೇಕು ಅಂದ್ರೆ ಭಾಳ ದಿನ ಆಯಿತು ಆ್ಯಕ್ಚುಲಿ ನಾನು ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡತ್ತಿದ್ನಿ. ಬಟ್ ಒಟ್ಟಾಗವಲ್ತಾಗಿತ್ತು. ಅಂದರೆ ಬರೀ ಮನಸ್ಸೊಳಗೆ ಬರತ್ತಿತ್ತು. ಬಟ್ ಅದನ್ನು ಭಾಳ ಸೀರಿಯಸ್ಲಿ ತೊಗೊಂಡು ಅದನ್ನು ಪ್ರಯಾರಿಟಿ ಮಾಡ್ಕೊಂಡು ಅದಕ್ಕೆ ಟೈಮಾಗಿ ಕೊಡಕತ್ತಿರಲಿಲ್ಲ. ಮತ್ತು ನಿಮಗೆ ಗೊತ್ತೈತಿ ನಾವು ಎಲ್ಲಿ ತನಕ ನಮ್ದು ಏನಾದರೂ ಒಂದು ಏನು ಮಾಡಬೇಕು ಅಂತ ಅಂದ್ಕೊಳತ್ತೀವಿ ಅದನ್ನು ಸೀರಿಯಸ್ ತೊಗೊಂಡು ಅದಕ್ಕೆ ಪ್ರಯಾರಿಟಿ ಕೊಡೋ ತನಕ ಅದಂತೂ ಆಗಂಗಿಲ್ಲ. ಬುಕ್ಸ್ ಓದೋದೇ ನನಗೆ ಭಾಳ ಅಂದ್ರೆ ಭಾಳ ಸಣ್ಣಾಗಿರ್ತಾಗಿಂದ ಚಟ ಐತಿ. ಸಣ್ಣಗಿರ್ತಾಗ ಮನ್ಯಾಗ ಬೈಸ್ಕೋತಿದ್ನಿ ಅಭ್ಯಾಸ ಮಾಡು, ಬೇರೆ ಬುಕ್ಸನ್ನು ಓದ್ಕೋತ ಕುಂದಿರ್ತಿ ಅಂತ. ಈವನ್ ನಾನು ಲೈಬ್ರರಿ ಮೆಂಬರ್ ಇದ್ನಿ. ನನ್ನ ತವ್ರ ಮನ್ಯಾಗೇನು ಎಕ್ದಮ್ ಫೇಮಸ್ ಲೈಬ್ರರಿ ಅಂತ ಹೇಳ್ತೀವಲ್ಲ ಆ ರೀತಿ 2 ಲೈಬ್ರರಿ ಇದ್ದು ಊರಾಗ. ಆ 2 ಲೈಬ್ರರಿಗೆ ನಾನು ಮೆಂಬರ್ ಇದ್ನಿ. ಅಂದರೆ ಸ್ಕೂಲ್ ಎಜುಕೇಷನ್ ಬಿಟ್ಟು ಹೇಳತ್ತೀನಿ. ಸೊ ನಿಮಗೂ ಏನಾದರೂ ಈ ರೀತಿ ಬುಕ್ಸ್ ಓದೋದು ಚಟ ಇತ್ತು, ಬುಕ್ಸ್ ಓದೋದು ನಿಮಗೆ ಹಾಬಿ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ಈಗ ಸದ್ಯ ನಾನು ಭಾಳಷ್ಟು ಅಂದ್ರೆ ಡಿಸೈಡೇ ಮಾಡಿಬಿಟ್ಟಿನಿ ಇಲ್ಲ ಈಗ ಸ್ಟಾರ್ಟ್ ಮಾಡೋದೈತಿ ಅಂತ. ಸೊ ಫುಲ್ ಈಗ ಸೀರಿಯಸ್ಲಿ ತೊಗೊಂಡು ಗಟ್ಟಿ ಮನಸ್ಸು ಮಾಡು ನಾನು ಒಂದು ಹೊಸ ಬುಕ್ಕನ್ನು ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಮಾಡೀನಿ. ಇನ್ನೂ ಓದಿಲ್ಲ, ಬಟ್ ಈ ಬುಕ್ನ ಓದಬೇಕು ಅಂತ ಅನ್ಸಾಗತೈತಿ. ಯಾಕಂದರೆ ಇದ್ದದ್ದು ಯಾಕೋ ಬುಕ್ ನೋಡಿದ ಕೂಡ ಒಂದ್ಸಲ ಓದಿ ನೋಡಬೇಕು ಅಂತ ಫೀಲ್ ಆಗತೈತಿ. ಯಾವುದೈತಿ ಅಂದ್ರೆ ಹೌ ದ ಸೂಪರ್ ರೀಚ್ ಮೇಡ್ ದೇರ್ ವೇ ಟು ದ ಟಾಪ್, ವೆಲ್ತ್ ಸೀಕ್ರೆಟ್ಸ್ ಆಫ್ ದ 1%, ಸ್ಯಾಮ್ ವಿಲ್ಕಿನ್. ಸೊ ಈ ಬುಕ್ ಐತಿ, ಈ ಬುಕ್ಕನ್ನು ಓದಬೇಕು. ಎಷ್ಟು ದಪ್ಪ ಬುಕ್ ಐತಿ ನೋಡ್ರಿ. ಯಾವಾಗ ಕಂಪ್ಲೀಟ್ ಆಗ್ತೈತಿ ನನಗೆ ಗೊತ್ತಿಲ್ಲ. ಹೆಂಗೈತಿ ನಾವು ಇಮಿಡಿಯೇಟ್ಲಿ ಒಂದಿನ ಎಕ್ಸೈಟ್ಮೆಂಟ್ ಒಳಗೆ ಬಂದು ಫಟಾಫಟ ಓದಿ ಆಮೇಲೆ 2ನೇ ದಿನ ಬೋರ್, 3ನೇ ದಿನ ಆದರೂ ಕ್ಯಾನ್ಸಲ್, 4ನೇ ದಿನ ಅದರಿಂದ ಹೋಗಲಿ ಬಿಡು ಅಂತ ಈ ರೀತಿ ಆಗ್ತೈತಲ್ಲ. ಜನರಲಿ ಈ ರೀತಿ ಆಗ್ತೈತಿ. ಬಟ್ ಈ ಸಲ ಈ ರೀತಿ ಆಗಬಾರ್ದು ಅಂತ ನಾನು ಡಿಸೈಡ್ ಮಾಡೀನಿ. ದಿನ 1 ಪೇಜ್ ಓದೋದು. ಸೊ ಹೆಂಗಾಗ್ತೈತಿ, ಏನು 1 ಪೇಜ್ ಓದೋದೈತಲ್ಲ ಅದು ಆರಾಮ್ಸೆ ಓದೂ ಕಂಪ್ಲೀಟ್ ಆಗ್ತೈತಿ. ಬಟ್ ಟೈಮ್ ಹಿಡಿಲಕ್ಕ, ಬಟ್ ಬುಕ್ ಕಂಪ್ಲೀಟ್ ಆಗ್ತೈತೆ ಓದೋದು. ಆಮೇಲೆ ಇದು 1% ಅಂತ ಯಾಕೆ ಹೇಳ್ಯಾರಂದ್ರೆ ನಿಮಗೆ ಈ ಅಲ್ಗೋರಿದಮ್, ಈ ಗ್ರಾಫ್ ಗೊತ್ತಿರ್ಬೋದು ಭಾಳ ಜನಕ್ಕೆ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳತ್ತೀನಿ. ನಮ್ಮದೇನು ರಿಚ್ ಮಂದಿ ಅಂತ ಹೇಳ್ತಾರ ಅಥವಾ ಸಕ್ಸಸ್ಫುಲ್ ಅಂತ ಹೇಳ್ತಾರಲ್ಲ, ಆ ರೀತಿ ಏನದಾರಲ್ಲ ಅವರು ಭಾಳ ಕಡಿಮೆ ಅದಾರ. ಅಂದ್ರೆ 1% ಒಳಗೆ ಬರ್ತಾರೆ. ಸೊ ಅವ್ರು ಈ ರೀತಿ ತಮ್ಮ ಲೈಫ್ ಒಳಗೆ ಏನು ಸೀಕ್ರೆಟ್ಸ್ ಫಾಲೋ ಮಾಡ್ತಾರೋ ಅಥವಾ ಅವ್ರ ಲೈಫ್ ಸ್ಟೈಲ್, ಅವ್ರದ್ದು ಮೆಂಟ್ಯಾಲಿಟಿ, ಅವ್ರ ಮೈಂಡ್ಸೆಟ್ ಏನಿರ್ತೈತಿ ಆ ರೀತಿ ಈ ಬುಕ್ ಒಳಗೆ ಏನೋ ಎಕ್ಸ್ಪ್ಲೇನ್ ಮಾಡಿರ್ಬೋದು ಅಂತ ನಾ ಗೆಸ್ ಮಾಡತ್ತೀನಿ. ಬಿಕಾಸ್ ನಾ ಏನೋ ಓದಿಲ್ಲಿನ ಬುಕ್, ಬಟ್ ಟೈಟಲ್ ಮೇಲಿಂದ ಗೆಸ್ ಮಾಡೀನಿ. ಸೊ ನಂಗೆ ಯಾಕೋ ಇಂಟ್ರೆಸ್ಟ್ ಅನಿಸ್ತು ಓದಬೇಕಂತ. ಸೊ ಇವತ್ತು ಸ್ಟಾರ್ಟ್ ಮಾಡತ್ತೀನಿ. ಎಲ್ಲ ಕೆಲಸ ಆಗೈತಿ. ಈಗ ಫಸ್ಟ್ 1 ಪೇಜ್ ಓದ್ತೀನಿ, ಆಮೇಲೆ ಮತ್ತು ಮುಂದಿನ ಕೆಲಸ ಮಾಡ್ಕೋತೀನಿ. ಸೊ ಟೈಮ್ ಆಗೈತಿ ಈಗ 7:30. ಏನ್ರಿ ತಿನ್ಬೇಕಂತ ಅನ್ಸತ್ತಿತ್ತು, ಏನ್ ತಿನ್ಬೇಕಂತ ಹುಡುಕಾಡತ್ತಿದ್ನಿ ಕಿಚನ್ದಾಗ. ಮತ್ತು ಅದ್ರಾಗ ನಂಗೆ ಆಕ್ಟ್ 2 ಸಿಕ್ತು. ಇಂಥವು ಪಾಕೆಟ್ ನಾವು ತಂದಿಟ್ಟಿವಿ. 10 ರೂಪೀಸ್ ಇದ್ದ ಸಣ್ಣ ಸಣ್ಣ ಪಾಕೆಟ್, ಬೇರೆ ಬೇರೆ ಫ್ಲೇವರ್ಡ್ ಅದಾವು. ಸೊ ಇದ್ರ ಕ್ಲಾಸಿಕ್ ಸಾಲ್ಟೆಡ್ ಐತಿ. ಇದೇ ರೀತಿ ಭಾಳ ಫ್ಲೇವರ್ಸ್ ಅದಾವು. ತಂದಿಟ್ಟಿರ್ತೀವಿ. ಒಮ್ಮೆ ಕಾಣಿಸ್ತು ಮತ್ತು ಮಾಡ್ಕೊಂಡು ತಿನ್ನೋಣ. ಹೆಂಗಾದ್ರು ಟೈಮ್ ಐತಿ ನಮ್ಮ ಊಟಕ್ಕೆ. ಸೊ ಇದನ್ನ ಹೆಂಗ್ ಮಾಡೋದು ನೋಡೋಣ ಬರ್ರಿ, ಮತ್ತು ಎಂಜಾಯ್ ಮಾಡ್ಲತ್ತಿ ಇದನ್ನ. ಫಸ್ಟ್ ಇದು ಒಂದು ಕುಕ್ಕರ್ ತೊಗೊಂಡಿವಿ. ಖಾಲಿ ಕುಕ್ಕರ್, ಅದಕ್ಕೇನು ಇದು ಮಾಡೋದಿಲ್ಲ, ಟೋಪಣದು ಏನು ತೊಗೋದಿಲ್ಲ, ಕ್ಯಾಪದೇನು ತೊಗೋದಿಲ್ಲ. ಜಸ್ಟ್ ಕುಕ್ಕರ್ ಇಡೋದೈತಿ ಗ್ಯಾಸ್ ಮೇಲೆ ಮತ್ತು ಗ್ಯಾಸ್ ಹಚ್ಚೋದು. ಎಕ್ದಮ್ ಲೋ ಇಡೋದು, ಮೀಡಿಯಮ್ ಇಡೋದು. ಭಾಳ ಲೋ ಅಲ್ಲ, ಭಾಳ ಲೋನು ಅಲ್ಲ, ಭಾಳ ಜೋರು ಅಲ್ಲ, ಮೀಡಿಯಮ್ ಇಡೋದು. ಮತ್ತು ಇದನ್ನು ಕಟ್ ಮಾಡೋದು. ಸೊ ಇದ್ರೊಳಗೆ ಆಯಿಲ್ ಅದು ಎಲ್ಲ ಇರ್ತೈತಿ. ಸೊ ನಮ್ಗೆ ಏನೂ ಆ್ಯಡ್ ಮಾಡೋದು ಇರೋತ್ತಿಲ್ಲ. ಜಸ್ಟ್ ಇದನ್ನ ಬರೇ ನೋಡ್ಬೋದು ನೀವು. ನೋಡ್ಬೋದು ನೀವು ಆಯಿಲ್ ಅದೆಲ್ಲ ಅದ್ರಾಗ ಐತಿ. ಜಸ್ಟ್ ಈಗ ಏನೈತಲ್ಲ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಡ್ಬೋದು. ಒಂದು 2 ಮಿನಿಟ್ಸ್ ಹಿಂಗೆ ಮುಚ್ಚಳ ಇಟ್ಬಿಟ್ರೆ ನೀವು ಅದು ಪಾಪ್ಕಾರ್ನ್ ಏನೈತಲ್ಲ ಇದನ್ನಾಗ ಸ್ಟಾರ್ಟ್ ಆಗ್ತತಿ. ನೀವು ನೋಡ್ಬೋದು ಈಗ ಆವಾಜ್ ಬರಕ್ಕೆ ಸ್ಟಾರ್ಟ್ ಆಗ್ತತಿ. ಈಗ ಟುಪ್ 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 ಅಂತ ಎಸ್ ನೋಡ್ರಲ್ಲಿ ಇದನ್ನ ಆತತಿ. ಆಯಿಲ್ ಎಲ್ಲ ಪಾಪ್ಕಾರ್ನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ನೋಡ್ಬೋದು ನೀವು
आवाज बरातೈತಿ. ಪಾಪ್ಕಾರ್ನ್ ರೆಡಿ. ಓ ಸಾನ್ವಿದ ಲಾಸ್ಟ್ ಟೈಮ್ ನಾನು ವಾರ್ಡ್ರೋಬ್ ಆರ್ಗನೈಸೇಷನ್ ತೋರಿಸೋ ಮುಂದೆ ಭಾಳ ಜನ ನೀವು ಹೇಳಿದ್ರಿ ಬೇಬಿ ಕಿಟ್ ಯಾವ ರೀತಿ ಐತಿ ತೋರಿಸ್ರಿ ಅಂತ. ಸೊ ಈಗ ನಾನು ಬೇಬಿ ಕಿಟ್ ತೋರ್ಸಾಕತ್ತೀನಿ. ಫಸ್ಟ್ ಆಫ್ ಆಲ್ ಇದು ಬೇಬಿ ಕಿಟ್ ಈಗ ಯಾಕೆ ತೋರ್ಸಾತೀನಿ, ಬೆಡ್ ಮೇಲೆ ಇಷ್ಟೊಂದು ಯಾಕೆ ಬಟ್ಟೆ ಇದಾವಂದ್ರೆ ನಾನು ಸಾನ್ವಿ ಊರಿಗೆ ಹೊಂಟಿವಿ. ಎಲ್ಲಿ ಹೊಂಟಿವಿ ಅನ್ನೋದು ನೀವು ಗೆಸ್ ಮಾಡಿ ಹೇಳಬೇಕು. ಸೊ ನೋಡ್ರಿ ಆಕಿದ ಬೇಬಿ ಕಿಟ್ ಈ ರೀತಿ ಐತಿ. ಲೆದರ್ ಬ್ಯಾಗ್ ಅಂತ ಹೇಳ್ತೀವಲ್ಲ ಅದರ ರೀತಿನ ಬಟ್ಟೆ ಬರ್ತೈತಿ. ಭಾಳ ಅಂದ್ರೆ ಭಾಳ ಚಲೋ ಐತಿ. ಜಸ್ಟ್ ಸಾನ್ವಿ ಐ ಥಿಂಕ್ ಸೊ 4-5 ತಿಂಗಳದಾಕಿದ್ಲು ಅವಾಗ ನಾನು ಪರ್ಚೇಸ್ ಮಾಡೀನಿ. ಅವಾಗಿಂದನೂ ಈ ಬ್ಯಾಗ್ ನಾನು ಆಕೆಗೆ ಯೂಸ್ ಮಾಡ್ತೀನಿ. ಮೊದಲೇನಾಗ್ತಿತ್ತು ಅಂದರೆ ಎಲ್ಲ ನನ್ನ ಬ್ಯಾಗ್ ಒಳಗೆ ಮಿಕ್ಸ್ ಮಾಡ್ಕೋತಿದ್ನಿ. ಸೊ ಲಾಸ್ಟ್ ಮೂಮೆಂಟ್ಗೆ ನನ್ನ ಬಟ್ಟೆ ತೆಗಿವಾಗ ಆಕೆನ ಬಟ್ಟೆ ತಗೋವಾಗ ಭಾಳ ಮೆಸ್ಸಿ ಆಗಿಬಿಡ್ತಿತ್ತು. ಮತ್ತು ಜನ್ರಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾಗ್ತಿತ್ತು ಅಂದರೆ ನನಗೆ ಏನು ಬೇಕಾಗೈತಿ ಅದು ಸಿಗ್ತಾನೆ ಇರಲಿಲ್ಲ. ಸೊ ಸೋಲಾಪುರಕ್ಕೆ ಹೋಗಿದ್ವಿ. ನಮ್ಮ ಮನೆಯವ್ರದ್ದು ಮಾಮನ ಊರು ಸೋಲಾಪುರ್. ಸೊ ಅಲ್ಲಿ ಸೋಲಾಪುರ ಒಳಗೆ ನಾನು ಈ ಬೇಬಿ ಕಿಟ್ ಲೋಕಲ್ ಶಾಪ್ ಒಳಗಿಂದ ಪರ್ಚೇಸ್ ಮಾಡಿದ್ನಿ. ನಮ್ಮ ಮಾಮಿ ಸಜೆಸ್ಟ್ ಮಾಡಿದ್ದು. ಸೊ ಭಾಳ ಅಂದ್ರೆ ಭಾಳ ಚಲೋ ಐತಿ. ಭಾಳ ನನಗೆ ಯೂಸ್ಫುಲ್ ಆಗೈತಿ. ಇಲ್ಲಿ ತನಕ ಭಾಳ ಅಂದ್ರೆ ಭಾಳನ ನನಗೆ ಹೆಲ್ಪ್ಫುಲ್ ಆಗೈತಿ. ಸೊ ಬರ್ರಿ 1 by 1 ಯಾವ ರೀತಿ ಫೀಚರ್ ಐತಿ ಬ್ಯಾಗ್ ಓಪನ್ ಮಾಡಿ ತೋರ್ಸಾತೀನಿ. ಇದ್ರೊಳಗೆ 3-4 ಸೆಕ್ಷನ್ಸ್ ಬರ್ತಾವೆ. ಫಸ್ಟ್ ಸೆಕ್ಷನ್ ನೀವು ತೆಗೆದ್ರೆ ಅಲ್ಲಿ ಸಣ್ಣ ಪ್ಯಾಕೆಟ್ ಅದಾವು ಪ್ಲಾಸ್ಟಿಕ್ದು. ಸೊ ಇದನ್ನು ಯಾವ ರೀತಿ ಆರ್ಗನೈಸ್ ಮಾಡೋದು ಅದು ನಿಮ್ಮ ಪ್ರಕಾರ ಐತಿ. ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರಂಟ್ ಪಾರ್ಟ್ ಒಳಗೆ ಒಂದು ಸ್ಮಾಲ್ ಚೈನ್ ಪ್ಯಾಕೆಟ್ ಐತಿ. ಅಲ್ಲಿ ನಾನು ಸಾನ್ವಿದು ಎಕ್ಸ್ಟ್ರಾ ಏನಾದ್ರೆ ಇಯರಿಂಗ್ಸ್ ಆಗಿರಲಿ ಕ್ಲಿಪ್ಸ್ ಆಗಿರಲಿ ಅಂದ್ರೆ ಫಂಕ್ಷನ್ಕದು ಹೊಟ್ಟಿದ್ವಿ. ಸ್ಪೆಸಿಫಿಕ್ ನನಗೆ ಆ ಫಂಕ್ಷನ್ಕನೇ ಏನಾದರೂ ಹಾಕೋದಿತ್ತಂದ್ರೆ ಅದನ್ನಲ್ಲಿ ಇಟ್ಟಿರ್ತೀನಿ. ನಡು ಏನು ದೊಡ್ಡ ಸೆಕ್ಷನ್ ತೋರಿಸಿದ್ನಲ್ಲ ಅದು ಫುಲ್ ಸ್ಪೇಷಿಯಸ್ ಐತಿ. ಹಿಂಗಾಗಿ ಅಕ್ಕಿದು ಎಲ್ಲ ಬಟ್ಟೆ ಸೆಕ್ಷನ್ ಏನಿರ್ತೈತಲ್ಲ ಏನೂ ಇರಲಿ, ಕ್ಯಾಜುವಲ್ ವೇರ್ ಇರಲಿ, ಫಂಕ್ಷನಲ್ ವೇರ್ ಇರಲಿ, ನಾರ್ಮಲ್ ಮೀಡಿಯಮ್ ವೇರ್ ಇರಲಿ, ಅವನ್ನ ಎಲ್ಲನೂ 1 by 1 ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ. ಮತ್ತೊಂದು ಇದ್ರೊಳಗೆ ಹೇಳಬೇಕಾದ್ರೆ ನನ್ನ ತಲೆಗೆ ಆಲ್ರೆಡಿ ಪ್ಲ್ಯಾನ್ ಇರ್ತೈತಿ. ನಾನು ಎಷ್ಟು ಡೇ ಹೊಂಟೀನಿ, ಯಾವ ದಿನ ಏನು ಹಾಕೋದೈತಿ. ಸೊ ಅದ್ರ ಪ್ರಕಾರನ ನಾನು ಹಾಕ್ತೀನಿ. ನಾನು ಸ್ಪೆಸಿಫಿಕಲಿ ಸಾನ್ವಿದು ಬ್ಯಾಗ್ ಪ್ಯಾಕಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ಒಂದು ಸೆಪ್ರೇಟ್ ವ್ಲಾಗ್ನೂ ಶೇರ್ ಮಾಡಿದ್ನಿ. ನೀವು ಇನ್ನೂ ತನಕ ನೋಡಿಲ್ಲ ಅಂದ್ರೆ ಮೇಲೆ ಐ ಬಟನ್ ಒಳಗೆ ಲಿಂಕ್ ಕೊಡ್ತೀನಿ, ಖಂಡಿತ ಚೆಕ್ ಮಾಡಿರಿ. ಸೊ ಈಗ ಸಾನ್ವಿದು ನೋಡಿಕೊಂಡು ಆಲ್ರೆಡಿ ನಾನು ತೆಗೆದಿಟ್ಟಿದ್ನಿ. ಬೆಡ್ ಮೇಲೆ ನಿಮಗೆ ಕಾಣಿಸಾಕತ್ತಿರ್ಬೋದು. ನಾನು ಮತ್ತು ಸಾನ್ವಿನೂ ಬಟ್ಟೆ ಎರಡೂ ತೆಗೆದಿಟ್ಟಿದ್ನಿ. ಸೊ 1 by 1 ನಾನು ಹಾಕ್ಕೊಳಕತ್ತೀನಿ. ಯಾವ ಫಸ್ಟ್ ಯಾವ ಲಾಸ್ಟ್ ನೋಡ್ಕೊಂಡು ಹಾಕೊಳಕತ್ತೀನಿ. ಫೋಲ್ಡ್ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ನಿ. ಫಸ್ಟ್ ಪೋರ್ಷನ್ ಏನೈತಲ್ಲ ಸ್ಮಾಲ್ ಸಣ್ಣ ಪ್ಲಾಸ್ಟಿಕ್ ಪ್ಯಾಕೆಟ್ಸ್ ಅಂತ ಹೇಳಿದ್ನಲ್ಲ, ಅಲ್ಲಿ ನಾನು ಸಾನ್ವಿದು ಎಲ್ಲ ಮೆಡಿಸಿನ್ಸ್ ಆಗಲಿ, ಆಕಿ ಪೌಡರ್ ಡಬ್ಬಿ ಆಗಲಿ, ಲೋಷನ್ ಆಗಲಿ, ಆಕಿದು ಮಾಮಾ ಅರ್ಥದ್ದು ಫೇಸ್ ಕ್ರೀಮ್ ಆಗಲಿ, ಈ ರೀತಿ ಎಲ್ಲ ಪ್ರಾಡಕ್ಟ್ಸಲ್ಲಿ ಮುಂದಿಡ್ತೀನಿ. ಬಿಕಾಸ್ ಅಲ್ಲಿ ಸ್ಪೆಸಿಫಿಕ್ ಆರ್ಗನೈಸೇಷನ್ ಏರಿಯಾ ಐತಿ. ಅಂದರೆ ನಿಮ್ದೇನು ಬಾಟಲ್ಸ್ ಅದು ಅದಾವಲ್ಲ ಅವು ಬೀಳಂಗಿಲ್ಲ. ಟ್ರಾವೆಲಿಂಗ್ ಒಳಗದು ಏನಾಗ್ತೈತಿ, ನಾವು ಎತ್ತರಿ ತುರುಕಿಟ್ಟಿದ್ವಿ ಅಂದ್ರೆ ಮೋಸ್ಟ್ಲಿ ಅದು ಬೀಳೋ ಚಾನ್ಸಸ್ ಇರ್ತೈತಿ. ಮತ್ತು ಮೆಡಿಸಿನ್ಸ್ ಅದು ಅಂತೂ ಹೆಂಗಿರ್ತಾವೆ ನಿಮಗೆ ಗೊತ್ತೈತಿ. ಒಂದು ಸ್ವಲ್ಪನೂ ಬಿತ್ತಂದ್ರೆ ಪೂರ್ತಿ ಬ್ಯಾಗ್ ಎಲ್ಲ ಖರಾಬ್ ಆಗ್ತೈತಿ, ಎಲ್ಲ ಚಿಕ್ಕಿ ಆಗ್ಬಿಡ್ತೈತಿ. ಸೊ ಆ ರೀತಿ ಆಗಬಾರ್ದು ಅಂತ ನಾನು ಮುಂದೆನೇ ಇಟ್ಕೊಂಡಿರ್ತೀನಿ. ಸೊ ದ್ಯಾಟ್ ಅದು ಏನು ನಾವು ಯಾವ ಪೊಸಿಷನ್ ಒಳಗೆ ಇಟ್ಟಿರ್ತೀವಲ್ಲ ಅದ ಪೊಸಿಷನ್ ಒಳಗನ ಇರ್ತೈತಿ. ಸೈಡ್ನು 2 ಸಣ್ಣ ಪಾಕೆಟ್ಸ್ ಅದಾವು. ಅಲ್ಲಿ ಸಾನ್ವಿದು ಸಾಕ್ಸ್ ಆಗಲಿ, ಕರ್ಚೀಪ್ ಆಗಲಿ, ಅಥವಾ ಇಮರ್ಜೆನ್ಸಿ ನನಗೆ ಏನು ಬೇಕೋ ಅದನ್ನ ಇಟ್ಟಿರ್ತೀನಿ. ಅಥವಾ ಇದೊಂದು ಸ್ಮಾಲ್ ವಾಟರ್ ಬಾಟಲ್ ಇಟ್ಟಿರ್ತೀನಿ. ನನ್ನೂ ಆ್ಯಕ್ಚುಲಿ ನಾವು ಈಗ ಏನು ಹೊಂಟಿವಲ್ಲ ಊರಿಗೆ, ಅದು ಭಾಳ ಜಾಸ್ತಿ ದಿನ ಹೊಂಟಿಲ್ಲ, 2 days ಅಷ್ಟೇ ಹೊಂಟಿವಿ. ಹಿಂಗಾಗಿ ನಾನು ಯಾವುದೂ ಸಪ್ರೇಟ್ ಬ್ಯಾಗ್ ತೊಗೊಳಕತ್ತಿಲ್ಲ. ಸಾನ್ವಿ ಬೇಬಿ ಕಿಟ್ ಒಳಗನ ನಾನು 2 ಕುರ್ತಿ ಇಟ್ಕೊಳಕತ್ತೀನಿ. ಸೊ ಈ ರೀತಿ ನಾನು ಇಮರ್ಜೆನ್ಸಿ ಇದ್ದಾಗ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋತೀನಿ. ಸೊ ನಿಮಗೂ ಏನಾದರೂ ಬೇಬಿ ಕಿಟ್ ಟ್ರೈ ಮಾಡೋದಿತ್ತು, ಬೇಬಿ ಕಿಟ್ ನೋಡೋದಿತ್ತು ಅಂದ್ರೆ ಲೋಕಲ್ ಶಾಪ್ ಒಳಗೆ ಬೇಬಿ ಸ್ಪೆಷಲ್ ಅಂಗಡಿ ಇರ್ತಾವಲ್ಲ ಅಲ್ಲಿ ನೀವು ಕೇಳಿದ್ರೆ ಅವ್ರು ನಿಮಗೆ ತೋರಿಸ್ತಾರೆ. ಇದ್ರೊಳಗೆ ಭಾಳಷ್ಟು ಡಿಫ್ರೆಂಟ್ ವೆರೈಟೀಸ್ ಅದಾವು. ಬಟ್ ನಾ ಏನು ತೊಗೊಂಡಿನಲ್ಲ ಅದು ನನಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಅನ್ಸೈತಿ. ಬಿಕಾಸ್ ಇದ್ರೊಳಗೆ ಭಾಳಷ್ಟು ಪಾಕೆಟ್ಸ್ ಅದಾವೆ ಮತ್ತು ನೀಟ್ಲಿ ಏರಿಯಾಸ್ ಅದಾವೆ. ಸೊ ದ್ಯಾಟ್ ನಾವು ಎಲ್ಲ ನಮ್ಮ ಮಕ್ಕಳದೇನು ಸಾಮಾನು ಇರ್ತೈತಲ್ಲ ಅದು ನೀಟ್ಲಿ ಆರ್ಗನೈಸ್ ಮಾಡ್ಬೋದು ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ಪ್ಯಾಕಿಂಗ್ ನಂದು ಹೆಂಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇವತ್ತಿನ ಡೇ ವ್ಲಾಗ್ ಒಳಗೆ ಭಾಳ ಜಾಸ್ತಿ ನಿಮ್ಮ ಜೊತೆ ನನಗೆ ಮಾತಾಡೋಕೆ ಆಗಿಲ್ಲ. ಭಾಳ ಜಾಸ್ತಿ ನಾನು ಏನು ಮಾಡಕತ್ತೀನಿ ಅದು ಆ್ಯಕ್ಟಿವಿಟೀಸ್ ಶೇರ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ವ್ಲಾಗ್ ನೀವು ನೋಡಿದ್ರಿ ನಾನು ಎಲ್ಲೋ ಊರಿಗೆ ಹೊಂಟೀನಿ. ಸೊ ಹಿಂಗಾಗಿ ಫುಲ್ ಬಿಸಿ ಇದ್ನಿ. ನಾವು ಎಲ್ಲಾದರೂ ಊರಿಗೆ ಹೊಂಟಿದ್ವಿ ಅಂದ್ರೆ ಮೊದಲಿನ ದಿನ ಹೆಂಗಿರ್ತೈತಿ ಅನ್ನೋದು ನೀವು ಗೆಸ್ ಮಾಡಬಹುದು. ಫುಲ್ ಬಿಸಿ ಇರ್ತೀವಿ. ಫುಲ್ ನಾಳೆ ಹೋಗೋ ತಯಾರಿ ಒಳಗೆಲ್ಲ ಕೆಲಸ ಫಟ ಮುಗಿಸ್ಕೋತಿರ್ತೀವಿ.
ಹೀಗಾಗಿ ಇವತ್ತಿನ ವ್ಲಾಗ್ ಒಳಗೆ ಜಾಸ್ತಿ ಶೇರ್ ಮಾಡೋಕ್ಕಾಗಿಲ್ಲ, ಆದರೂ ನನಗೆ ಎಷ್ಟು ಆಗ್ತೈತಿ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಐ ಹೋಪ್ ಸೊ ನಿಮಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಅನಿಸಿರ್ಬೋದು, ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಕೆಳಗೆ ಕೊಟ್ಟಿರುವ ಲೈಕ್ ಬಟನ್ ಕ್ಲಿಕ್ ಮಾಡಿರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಜೊತೆ ಈ ವ್ಲಾಗ್ ಶೇರ್ ಮಾಡಿರಿ. ನಿಮ್ಮ ಮಕ್ಕಳ ಬ್ಯಾಗ್ ಪ್ಯಾಕಿಂಗ್ ಯಾವ ರೀತಿ ಮಾಡ್ತೀರಿ ಅನ್ನೋದು, ಏನಾದರೂ ಸ್ಪೆಷಲ್ ಐಡಿಯಾ, ಸ್ಪೆಷಲ್ ಟಿಪ್ಸ್ ನಿಮ್ಮ ಅಂತೆಕ್ಕಿದ್ದು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಕೊಡ್ರಿ. ಅಂದರೆ ನಾನು ಆ ಟಿಪ್ಸ್ನ ಫಾಲೋ ಮಾಡ್ತೀನಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.